ಹಬ್ಬಗಳ ರಾಸಿನೇ ಬರ್ತಾ ಇದೆ. ವರಮಹಾಲಕ್ಷ್ಮಿ ಗಣೇಶನ ಹಬ್ಬಕ್ಕೆ ಮಲ್ಲಿಗೆ ದಿಂಡನ್ನು ಮಾಡಬೇಕಾ? ಸುಲಭವಾಗಿ ಮಾಡುವ ವಿಧಾನ. ಬೇರೆ ವಸ್ತುವಿನ ಸಪೋರ್ಟ್ ಇಲ್ಲದೆ ಬರೀ ಕೈಯಿಂದನೇ ಹಾಗೆ ಒಂದು ತುಂಡು ದಾರ ಇದ್ದರೆ ದಿಂಡನ್ನು ತುಂಬ ಸುಂದರವಾಗಿ ರೆಡಿ ಮಾಡ್ಬೋದು. ಗೊತ್ತಾ ನಿಮಗೆ? ಇವತ್ತಿನ ವಿಡಿಯೋ ಮಿಸ್ ಮಾಡದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇಲ್ಲಿ ನಾನು ದುಂಡು ಮಲ್ಲಿಗೆ ಹೂವು ಮೊಗ್ಗು ಇಲ್ಲ, ಸ್ವಲ್ಪ ಅರಳಿದೆ ಅಂಥ ಒಂದು ಹೂವನ್ನು ತೊಗೊಂಡಿದ್ದೀನಿ. ಆಗಲೇ ನಾನಿಲ್ಲಿ ಸೂಜು ಮಲ್ಲಿಗೆಯಲ್ಲಿ ಒಂದು ದಿಂಡನ್ನು ರೆಡಿ ಮಾಡಿಟ್ಟಿದ್ದೀನಿ. ಹೂವಲ್ಲಿ ಮಾಡಿರುವ ದಿಂಡು ಹೀಗಿರುತ್ತೆ. ದಿಂಡು ಮಾಡಲಿಕ್ಕೆ ದಪ್ಪ ದಾರ ಬೇಕಾಗುತ್ತೆ. ತೆಳುವಾದ ದಾರವನ್ನು ತಗೊಳ್ಬಾರ್ದು, ಆದಷ್ಟು ಸ್ವಲ್ಪ ದಪ್ಪವಾಗಿರುವ ಗಟ್ಟಿ ದಾರನ ತಗೊಳ್ಬೇಕು. ನಾನಿಲ್ಲಿ ಒಂದು ಮೊಳ ಆಗುವಷ್ಟು ದಾರನ ಕಟ್ ಮಾಡಿಕೊಂಡು ಈ ರೀತಿ ಒಂದು ಅರ್ಧದಲ್ಲಿ ಬೆರಳಿಗೆ ಸುತ್ತಕೊಳ್ಳಿ. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಸುತ್ತಕೊಂಡು ಎರಡು ಸೆಂಟ್ರ್ ಮಧ್ಯೆ ಈ ರೀತಿ ಹೆಬ್ಬೆರಳಿನಿಂದ ಹಿಡ್ಕೊಂಡು ಈ ರೀತಿ ಟೈಟಾಗಿ ಹಿಡ್ಕೊಂಬಿಡಿ. ನಂತರ ಹೂಗಳನ್ನು ಆ ಕಡೆ ಈ ಕಡೆ ಒಂದೊಂದು ಹಾಕಿ ದಾರನ ನೋಡಿ ಈ ರೀತಿ ನಿಧಾನವಾಗಿ 2 ಸಲ ನೋಡಿದರೆ ಇದು ಗೊತ್ತಾಗುತ್ತೆ. ಕಟ್ಟೋದಕ್ಕಿಂತ ಈ ದಿಂಡು ತುಂಬ ಚೆನ್ನಾಗಿರುತ್ತೆ, ಕೆಲಸನೂ ಬೇಗ ಆಗುತ್ತೆ. ದಿಂಡು ಇಷ್ಟಪಡೋರು ತುಂಬ ಸುಲಭವಾಗಿ ಮಾಡ್ಬೋದು. ಕೈಯಿಂದಲೇ ಯಾವುದೂ ವಸ್ತುವಿನ ಸಪೋರ್ಟ್ ಇಲ್ಲದೆ ನಾವು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ 1-2 ಸಲ ನೋಡಿದರೆ ಗೊತ್ತಾಗುತ್ತೆ. ಮತ್ತೆ ದಾರನ ನಾವು ಹಿಂದೆ ಹಾಕ್ಕೊಳ್ಬಿಡಬೇಕು. ದಾರವನ್ನು ಹಿಂದೆ ಹಾಕಿ ಮತ್ತೆ ಹೂವನ್ನು ಎರಡೂ ಬದಿ ಹೂವನ್ನು ಹಾಕಿ ನೋಡಿ, ಮತ್ತೆ ದಾರವನ್ನು ತೆಗೆದು ಒಳಗಡೆಯಿಂದ ಈ ರೀತಿ ನಿಧಾನವಾಗಿ ಎಳ್ಕೊಂಡ್ಬಿಡಬೇಕು. ಟೈಟ್ ಆಗಿಬಿಡುತ್ತೆ. ಮತ್ತು ಅದೇ ರೀತಿಯಾಗಿ ಈ ಹೂವನ್ನು ನಾವು ದಂಡೆ ಥರ ರೆಡಿ ಮಾಡ್ಕೊಳ್ಬೋದು. ತುಂಬ ಸುಲಭ. ಕೈಯಲ್ಲಿ ಮಾತ್ರ ಒಂದು ಬೆರಳಲ್ಲಿ ಟೈಟಾಗಿ ಹಿಡ್ಕೊಂಡಿದ್ರೆ ತುಂಬ ಟೈಟಾಗಿ ತುಂಬ ನೀಟಾಗಿ ಈ ದಂಡೆ ಬರುತ್ತೆ. ಅದರಲ್ಲೂ ನಿಮಗೆ ಮಲ್ಲಿಗೆ ಮೊಗ್ಗೇನಾದರೂ ಸಿಕ್ಕಿದರೆ ಆ ಮೊಗ್ಗಲ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ದಂಡೆ. ನನಗೆ ಹೂವು ಇರೋದ್ರಿಂದ ನಾನು ಹೂವಲ್ಲಿ ತೋರಿಸಿದ್ದೀನಿ. ತುಂಬ ಸುಲಭವಾಗಿ ಯಾವುದೂ ವಸ್ತುವಿನ ಸಪೋರ್ಟ್ ಇಲ್ಲದೆ ಕೈಬೆರಳುಗಳಿಂದ ಈ ರೀತಿ ಸುಲಭವಾದ ದಂಡೆಯನ್ನು ಮಾಡ್ಬೋದು. ಈಗ ನೋಡಿ, ದಂಡೆ ರೆಡಿ ಆಯಿತು. ಇನ್ನೂ ಉದ್ದಕ್ಕೆ ಮಾಡಿದರೆ ಜಡೆ ಫುಲ್ ಹಾಕೋಬೋದು. ನಮ್ಮದು ಹೂವಲ್ಲಿ ಮಾಡಿರುವ ದಂಡೆ ಈ ರೀತಿಯಾಗಿ ಬಂದಿದೆ. ಮಧ್ಯದಲ್ಲಿರುವ ದಾರವನ್ನು ನಾವು ಕತ್ತರಿಲಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಅದು ಸೂಜು ಮಲ್ಲಿಗೆಯಲ್ಲಿ ಮಾಡಿರುವಂಥ ದಂಡೆ, ಇದು ದುಂಡು ಮಲ್ಲಿಗೆ ಹೂವಲ್ಲಿ ಮಾಡಿರುವಂಥ ದಂಡೆ. ಇದು ಸೂಜು ಮಲ್ಲಿಗೆಯಲ್ಲಿ ಕೂಡ ತುಂಬ ಚೆನ್ನಾಗಿ ನಾವು ಮಾಡ್ಬೋದು. ತಳುವಿದೆ ಅಂತ ಮತ್ತು ಅದು ಹರಿದೋಗೋದು, ಹೂವು ಕಿತ್ತೋಗೋದು ಆಗೋದಿಲ್ಲ. ಅದನ್ನು ಕೂಡ ಟೈಟಾಗಿ ನಾವು ಕೈಯಿಂದ ಅದೇ ರೀತಿಯಾಗಿ ಇಟ್ಕೊಳ್ಬೇಕು. ಸೂಜು ಮಲ್ಲಿಗೆ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಕೈಯಲ್ಲಿರುವ ದಾರ ಮಾತ್ರ ಟೈಟಾಗಿ ಈ ರೀತಿ ಎಳೆದು ಹಿಡ್ಕೊಳ್ಬೇಕು. ಆದಷ್ಟು ಗಿಡ್ಡವಾಗಿ ಹಿಡ್ಕೊಳ್ಬೇಕು. ಉದ್ದ ಹಿಡ್ಕೊಂಡ್ರೆ ಮತ್ತು ಇಲ್ಲಿ ಎಳೆಯೋಕ್ಕಾಗೋದಿಲ್ಲ. ಈ ಸೂಜಿ ಮಲ್ಲಿಗೆ ಅಂದರೆ 3-4 ಹೂವನ್ನು ಸೇರಿಸ್ಬಿಟ್ಟು ಮಾಡಿಕೊಂಡ್ರೆ ದಪ್ಪವಾಗಿ ಬರುತ್ತೆ ದಂಡೆ. ಹೂವು ಸಣ್ಣ ಇರೋದ್ರಿಂದ ದಪ್ಪವಾಗಿ ಬರುತ್ತೆ. ಅದೇ ದುಂಡು ಮಲ್ಲಿಗೆ ಆದರೆ ಒಂದೊಂದೇ ಹೂವನ್ನು ಹಾಕ್ಕೊಳ್ಬೋದು. ನೋಡಿ, ಎಷ್ಟು ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ದಾರ. ಹೂ ಕಟ್ಟೋದಕ್ಕಿಂತ ಅಥವಾ ಸೂಜಿಲಿ ಪೋಣಿಸೋದಕ್ಕಿಂತ ಈ ರೀತಿ ದಂಡೆಗಳನ್ನು ಮಾಡ್ಕೊಳ್ಬೋದು. ಸೇಮ್ ಹೂವು ಕಟ್ಟಿದಷ್ಟು ಟೈಮೇ ಇದಕ್ಕೂ ಹಿಡಿಸುತ್ತೆ. ಈ ವರಮಹಾಲಕ್ಷ್ಮಿ ಪೂಜೆ ಬರ್ತಾ ಇದೆ. ಈ ರೀತಿ ದಂಡೆಯನ್ನು ಮಾಡಿ ದೇವರಿಗೆ ಹಾಕೋದ್ರಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಮತ್ತು ಒಂದೊಂದು ದಂಡೆಗಳಿಗೇ ಸುಮಾರು 200-300 ರೂಪಾಯಿ ದಂಡೆಗಳಿರುತ್ತೆ. ಮಲ್ಲಿಗೆ ದಂಡೆಗಳಂದರೆ ತುಂಬ ರೇಟ್ ಇರುತ್ತೆ. ಮೊಗ್ಗುಗಳನ್ನು ತಗೊಂಡು ಏನೊಂದು ಅರ್ಧ ಗಂಟೆ 1 ಅವರ್ ಇದ್ದರೆ ಒಂದು 3-4 ದಿಂಡುಗಳನ್ನು ನಾವು ರೆಡಿ ಮಾಡ್ಬೋದು. ನೋಡಿ, ಇವಾಗ ಸೂಜು ಮಲ್ಲಿಗೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಟೈಟಾಗಿ ಬಂದಿದೆ. ಮತ್ತು ನೀವು ಇದನ್ನು ಜಾಯಿಂಟ್ ಮಾಡ್ಕೊಳ್ಬೋದು. ಉಳಿದಿರೋ ಹೂವನ್ನು ಇದೇ ರೀತಿಯಾಗಿ 2-3 ಹಾಕಿ ಮೊಗ್ಗು ಸಮೇತವಾಗಿರುತ್ತೆ. ಕೊನೆಯ ಹೂವು ಅಂತಲೇ ಹೇಳ್ಬೋದು. ಅಂಥ ಹೂಗಳನ್ನು ನೀವು ದೇವರಿಗೆ ನೀವು ಈ ರೀತಿಯಾಗಿ ಕಟ್ಟಿ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು. ಕಟ್ಟಿರೋ ಹೂವು ತೊಗೊಳ್ಳೋದಕ್ಕಿಂತ ಅಥವಾ ದಂಡೆಗಳನ್ನು ತೊಗೊಳ್ಳೋದಕ್ಕಿಂತ ನಾವು ಲೂಸ್ ಹೂವು ತೊಗೊಂಡು ಈ ರೀತಿ ದಂಡೆಗಳಾಗಿರ್ಬೋದು ಕಟ್ಟಿನೂ ಕೂಡ ಇಟ್ಕೊಳ್ಬೋದು. ನೋಡಿ, ಕಟ್ಟಿರೋ ಹೂವು ಎಷ್ಟು ಚೆನ್ನಾಗಿ ದಪ್ಪವಾಗಿ ಬಂದಿದೆ. 2-3 ಹಾಕಿದರೆ ಈ ರೀತಿ ದಪ್ಪವಾಗಿ ದಂಡೆ ಬರುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಈ ಬಾಳೆ ಎಲೆಯಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಟ್ಟರೆ ಅಂತೂ ವಾರಗಟ್ಟಲೆ ಇಡ್ಬೋದು. ಹಬ್ಬಗಳು ರಾಸಿನೇ ಬರ್ತಾ ಇದೆ. ಮಲ್ಲಿಗೆ ಹೂವಿನ ದಿಂಡುಗಳನ್ನು ವರಮಹಾಲಕ್ಷ್ಮಿ ಗಣೇಶನ ಪೂಜೆಗೆ
ತುಂಬ ಸುಂದರವಾಗಿ ನಾವು ಸುಲಭವಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.